ಅದೆಲ್ಲ ಇಲ್ಲ ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಾ ನಾನು ಅಡುಗೆ ಮಾಡಲ್ಲ, ಪದೇ ಪದೇ ನಾನೇ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾರಲ್ವಾ. ಹಾಗೆ ನಮ್ಮ ಹೆಂಗಸ್ರು ನೋಡಿ ಅವ್ರು ನಾಷ್ಟ ಮಾಡಿ ಆರಾಮಾಗಿ ಮಲಗಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ. ಅವರು ಪೀಸ್ ಅವರು ನನಗೆ ಇದೇ ಉರಿ ಹಚ್ಚೋದವರಾಗೋ ನೋಡಿ. ಆಯ್ತಾ, ನಿನಗೆ ಇಷ್ಟ ಬಂದು ನೀನು ಮಾಡ್ಕೊಳ್ಳೋದು, ನಾನು ಮನೆಯಲ್ಲೇ ಇರಲ್ಲ. ಹಾಂ, ನಮ್ಮ ಬಾಯಿ ಯಾವ ಥರ ಅಂದರೆ ಪೈನಾಪಲ್ನ ಮುದ್ದೆ ನುಗ್ಬಿಡ್ಬೋದು ನೋಡಿ. ಇಲ್ಲ, ಯಾಕೆಂದ್ರೆ ಇವ್ರ ಮನೆಯವ್ರ ಕಡೆ ಎಲ್ಲ ಫೋನ್ ಮಾಡ್ಬಿಟ್ಟು ರುಬ್ತಾವ್ರೆ ಅವ್ರನ್ನ. ಏನಿಲ್ಲ, ಬೆಳಗ್ಗೆ ನಾನು ತಿಂಡಿ ಮಾಡಿದ್ರೆ ದೋಸೆ ತಿಂಡಿ ನೀವ್ರು ಮಾಡಿದ್ರಾ? ಆರ್ಡ್ರ್ ಮಾಡ್ತಾರೆ ದೋಸೆ, ಐಡಿದು ಬ್ಯಾಟರ್ ಆರ್ಡ್ರ್ ಮಾಡ್ಬಿಡ್ತಾರೆ, ಅದಕ್ಕೊಂದು 5 ನಿಮಿಷ ಚಟ್ನಿ ಮಾಡಿ ಇಕ್ಬಿಡ್ತಾರೆ. ಯಾವಂತಿಂದ ನೀಚೆ ದೋಸೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ತುಂಬ ಲೇಟ್ ಎದ್ದಿದ್ದೆ ನಾನು 11:30. ಇವತ್ತು ನಮ್ಗೆ ಆಫೀಸ್ ರಜಾ, ಬಾರ್ಬಿಕ್ಯೂ ರಜಾ, ಮಾರ್ನಿಂಗ್ ರೊಟೀನ್ ರಜಾ ಎಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ, ಫುಲ್ ರೆಸ್ಟೇ ಇವತ್ತು. ಒಂದು ವಾರ ಕಂಟಿನ್ಯೂಸ್ ಆಗಿ 5:30 ಎದ್ದಿದ್ದಕ್ಕೆ ಆಲ್ರೆಡಿ ನನಗೆ ಮೈಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಮೈಗೆ ಹುಷಾರಿಲ್ದಂಗೆ ಯಾಕಾಗಿದೆ ಅಂದರೆ ಸಿಂಪಲ್, ವೆದರ್ ಚೇಂಜ್ ಆಗ್ತಾಯಿದೆ, ಹಂಗಾಗಿ ಮೈಗೆ ಹುಷಾರಿಲ್ದಂಗೆ ಆಗಿದೆ ಅಷ್ಟೇ. ಕೆಮ್ಮು, ತಲೆಭಾರ, ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಇವತ್ತಂತೂ ಲೇಟಾಗಿ ಎದ್ದಿದ್ದಕ್ಕೆ ಫುಲ್ ರೆಸ್ಟು. ನೆನ್ನೆ ನಾನು ಮಲಗಿಬಿಟ್ಟೆ ಒಂದು 10:30ಗೆಲ್ಲ ಬಾರ್ಬಿಕ್ಯೂ ಮುಗಿಸ್ಕೊಂಬಂದು. ಬಟ್ ಮಾರ್ನಿಂಗ್ ಎದ್ದು ನೋಡ್ತೀನಿ 10:30 ಆಗ್ಬಿಟ್ಟಿದೆ. ಎಷ್ಟು ರೆಸ್ಟ್ ತೊಗೊಂಡೆ ಅಂದರೆ ಅಷ್ಟು ರೆಸ್ಟ್ ತೊಗೊಂಡೆ. ಬಾಡಿ ಮೈಗೆ ಹುಷಾರಿಲ್ಲದೆ ಇರುವಾಗ ದಯವಿಟ್ಟು ರೆಸ್ಟ್ ತೊಗೊಬೇಕು. ರೆಸ್ಟ್ ತೊಗೊಂಡ್ರೇ ನಮಗೆ ಫುಲ್ ರಿಲೀಫ್ ಆಗೋದು. ಸ್ಟೀಮ್ ತೊಗೊಬೇಕು. ಮತ್ತು ವೆದರ್ ಚೇಂಜ್ ಆಗ್ತಿದೆ, ದಯವಿಟ್ಟು ಎಲ್ಲರಿಗೂ ಹೇಳ್ತಾಯಿದ್ದೀನಿ. ಮತ್ತು ನಾನು ಓಡಾಡ್ತಾ ಇರ್ತೀನಲ್ಲ ಸುತ್ತಮುತ್ತ ಎಲ್ಲ ಕ್ಲಿನಿಕ್ಕು, ಸಣ್ಣ ಪುಟ್ಟ ಕ್ಲಿನಿಕ್ ಎಲ್ಲ ಫುಲ್ಲಾಗಿದೆ. ಯಾಕೆಂದರೆ ವೆದರ್ ಚೇಂಜ್ ಆಗ್ತಿದೆ, ಎಲ್ಲರಿಗೂ ಕಾಫ್ ಬರ್ತಾಯಿದೆ, ಮತ್ತು ಜ್ವರ ಬರ್ತಾಯಿದೆ, ತಲೆಭಾರ ಇದೆ, ಎಲ್ಲರಿಗೂ ಇದೆ. ಸೊ ಎಲ್ಲರೂ ಹುಷಾರಾಗಿರಿ. ದಯವಿಟ್ಟು ಎಲ್ಲ ಮುಂಚೆನೇ ಪ್ರಿಕಾಷನ್ ತೊಗೊಳ್ಳಿ. ಬರ್ದೇ ಇರೋ ಥರ ಅಕಸ್ಮಾತ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರ್ತಾಯಿದ್ರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಳ್ಳಿ. ನೀವೇ ಏನೂ ಡಿಸೈಡ್ ಮಾಡ್ಕೊಬೇಡಿ. ಆದರೆ ಫಸ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ತೊಗೊಳ್ಳಿ, ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಇವಾಗ ನಾನು ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಕ್ಕಿ ವಿಚಾರದಲ್ಲಿ. ಅದಕ್ಕೆ ಹೋಗ್ತಾಯಿದ್ದೀನಿ, ಬನ್ನಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಕ್ಕಿ ಯಾವ ಥರ ನಾನು ಪರ್ಚೇಸ್ ಮಾಡ್ತೀನಿ ಅಂತ. ಸಖತ್ತಾಗಿರುತ್ತೆ. ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ, ನನಗೆ ಹುಷಾರಿಲ್ಲ ಅನ್ನೋದು ನೋಡೋದೇ ಇಲ್ಲ. ಯಾಕೆಂದರೆ ಬಾಡಿ ತಡೆಯುತ್ತೆ, ಎಲ್ಲರ ಬಾಡಿನೂ ತಡೆಯುತ್ತೆ. ನಿಮಗೆ ಹುಷಾರಿಲ್ಲ ಅಂತ ಮನೇಲಿ ಕೂತ್ಕೊಳ್ಳೋದು ಮಾಡೋದು ಅದೆಲ್ಲ ಮಾಡಿ. ಸಣ್ಣ ಪುಟ್ಟ ನಮ್ಗೆ ಏಜ್ ಇದೆ, ನನಗಂತೂ ಏಜ್ ಇದೆ. ನನಗೆ ಮೈ ಹುಷಾರಿಲ್ಲ ಅಂದ್ರೂ ಸಣ್ಣ ಪುಟ್ಟ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಲೈಕ್ ಕಷಾಯ ಆಗ್ಬೋದು, ಇಲ್ಲಾಂದರೆ ಒಂದು ಟ್ಯಾಬ್ಲೆಟ್ ತೊಗೊಳ್ತೀನಿ ನಾನು ಇದ್ರದ್ದು. ಚೀನಿ ಅದು ಕೊಡ್ತೀನಿ, ಅದು ಬಿಸಿ ಇದೇ ನಾನು ತೊಗೊಳ್ಳೋದು. ಇದು ನೋಡಿ, ಅಮೋದಿನಿ, ಶಿಕಾರ ಅಮೋದಿನಿ ಅಂತ. ಇದು ಗಂಟ್ಲಿಗಂತೂ ಫುಲ್ ರಿಲೀಫ್ ಕೊಡುತ್ತೆ. ಸೊ ತೊಗೊಂಡು ಓಡ್ತಾ ಇರೋದೆ. ಯಾರಿಗಾನ ಗಂಟ್ಲು ಕಫ ಗಿಫ ಎಲ್ಲ ಇದ್ದರೆ ಇದು ತೊಗೊಬೋದು. ಒಂದು 4 ಚಿಕ್ಕದು ಬರುತ್ತೆ, ಡೈಲಿ ಒಂದು 3-4 ಸತಿ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ, ನಾನು ಹೇಳಿದೆ ಅಂತ ತೊಗೊಬೇಡಿ. ಈಗ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಕ್ಕಿದ ಇನ್ಫಾರ್ಮೇಷನ್ ಕೊಟ್ಟರೆ ನಂಗೆ ಸಮಾಧಾನ ಆಗುತ್ತೆ. ನಿಮಗೆ ಬನ್ನಿ, ಲೆಟ್ಸ್ ರೋಲ್. ರಜಾ ಅಂದ್ರೇ ನನಗೆ ಭಾರಿ ಖುಷಿ. ಆವತ್ತಿನ ದಿವಸ ಫುಲ್ಲು. ಅಂದ್ರೂ ಸಾಯಂಕಾಲ ಇನ್ನೊಂದು ಟಾಸ್ಕ್ ಇದೆ. ಹೆಂಗೆ ರಜಾ ದಿವಸ ನೋಡಿ 12 ಗಂಟೆ ಆಗೋಗ್ತಾಯಿದೆ. ರಜಾ ದಿವಸ ಎಷ್ಟು ಬೇಗ ಓಡೋಗ್ಬಿಡುತ್ತೆ ಅಂದರೆ ಅಷ್ಟು ಬೇಗ ಓಡೋಗ್ಬಿಡುತ್ತೆ. ಇವತ್ತು ನಾನೇನು ಕಿಚನ್ ರಜಾ ನಾನು ಫುಲ್ ಹೇಳ್ಬಿಟ್ಟಿದ್ದೀನಿ ನಮ್ಮ ಹೆಂಗಸ್ರಿಗೆ. ಕಿಚನ್ ರಜಾ ಇವತ್ತು ನಾನೇನು ಮಾಡಲ್ಲ ಅಂತ. ಪಾಪ ಅವರೇ ಎದ್ದು ನೋಡಿ ಶಿಸ್ತಾಗಿ ನಾಷ್ಟ ಮಾಡ್ಕೊಂಡು ತಿಂತಾ ಇದ್ದಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಪಾಪ ಅವರು ನೋಡ್ಬೋದು ನೀವು, ಲಾಸ್ಟ್ 2-3 ವೀಡಿಯೋಯಿಂದ ಅವ್ರೇನು ಮಾತಾಡ್ತಾನೆ ಇಲ್ಲ, ಉಸಿರೇ ಬಿಡ್ತಾ ಇಲ್ಲ. ಯೂಟ್ಯೂಬ್ ಅಂದ ತಕ್ಷಣ ಉಸಿರೇ ಬಿಡ್ತಾ ಇಲ್ಲ, ಹಂಗೆ ಸೈಲೆಂಟ್ ಆಗ್ಬಿಟ್ಟವ್ರೆ. ಅಂದರೆ ಮತ್ತೆ ಬಿಡ್ತಾರೆ ಉಸಿರು, ಆ ಥರ ಮಾಡ್ತೀವಿ ಮತ್ತೆ. ಓಕೆ ಚಿನ್ನಿ, ನಾನು ಹೋಗ್ಬಿಟ್ಟು ಬರ್ತೀನಿ ಆಯಿತಾ. ಕಫ ಕೆಮ್ಮು ಏನಾರ ಇದ್ದರೆ ದಯವಿಟ್ಟು ಪೈನಾಪಲ್ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಹಂಗೆ ಮಾರ್ಕೆಟ್ಗೆ ಹೋಗ್ತಾಯಿದ್ದೆ, ಒಂದು ಪೈನಾಪಲ್ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಪೈನಾಪಲ್ ತಿಂದುಬಿಟ್ರೆ ಭಾರಿ ಮಜಾ ಇರುತ್ತೆ. ಸಖತ್ತಾಗಿ ಹೊಡಿತಾ ಇದ್ದಾನೆ. ಇದರಿ ಕಾತ ಅವರೇ ಭಯ್ಯ. ಹಂಗೆ ನಮ್ಮ ಹುಡುಗ ಇರ್ತಾನೆ ಅಂತ ಗೊತ್ತಿತ್ತು. ಎದ್ದ ತಕ್ಷಣವೇ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಸ್ಟೀಮ್ ತೊಗೊಂಡು ಹೋಗೋದಾರಿಲಿ ಪೈನಾಪಲ್ಲು ಸೂಪರ್ ಆಗುತ್ತೆ. ಭಯಂಕರ. ನಮ್ಮ ಬಾಯಿ ಯಾವ ಥರ ಅಂದರೆ
ಪೈನಾಪಲ್ನ ಮುದ್ದೆ ನುಗ್ಬಿಡ್ಬೋದು ನೋಡಿ. ಅಯ್ಯೋ ಎಲ್ಲ ಅಂಗಡಿ ಕ್ಲೋಸ್ ಆಗ್ಬಿಟ್ಟೈತೆ ನೋಡಿ ಗೈಸ್. ಇಲ್ಲೆಲ್ಲ ಫುಲ್ಲು ರೇಷನ್ ಅಂಗಡಿ ಥರನೇ ಇರುತ್ತೆ. ಫುಲ್ ಪ್ರಾವಿಷನ್ ಸ್ಟೋರ್ಸು, ರೇಷನ್ ಅಂಗಡಿ ಎಲ್ಲ ಇರೋದೆಲ್ಲ ಅದೇ. ಓ, ನಮ್ಮ ಅಂಗಡಿ ತೆಗ್ದಿರುತ್ತೋ ಇಲ್ವೋ ಭಾನುವಾರ ಇವತ್ತು ನೋಡೋಣ. ನೋಡಿ ಇಲ್ಲಿ ಆಯಿಲ್ ಇದೆ, ಎಲ್ಲ ಸಿಗುತ್ತೆ ಇಲ್ಲಿ. ನೋಡೋಣ. ಡೌಟೇ, ನಮ್ಮ ಅಂಗಡಿ ತೆಗ್ದಿಲ್ಲ ಅನ್ಸುತ್ತೆ. ಆ ಕಡೆ ಹೋದ್ರೆ ಮಾರ್ಕೆಟು, ನಾನು ಇಲ್ಲೇ ಲೆಫ್ಟ್ ಹಾಕೊಂಬಿಟ್ಟೆ. ಓಹ್, ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ರೇಷನ್ ಅಂಗಡಿನೇ. ನೀವು ಈ ಕಡೆ ಬಂದ್ಬಿಟ್ರೆ ಎಲ್ಲ ರೇಷನ್ ಅಂಗಡಿ. ಯಶವಂತಪುರ ಮಾರ್ಕೆಟ್ ಇರುತ್ತಲ್ಲ ಅದೇ ಥರ. ಓ, ತೆಗ್ದಿಲ್ಲ ಗೈಸ್, ನಮ್ಮ ಅಂಗಡಿ ತೆಗ್ದಿಲ್ಲ ಅನ್ಸುತ್ತೆ. ನೋಡೋಣ, ಒಂದು ಲಾಸ್ಟ್ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ರಜಾ ಅನ್ಸುತ್ತೆ ಗೈಸ್, ರಜಾ. ರಜಾ ಹಾಕ್ಬಿಟ್ಟವ್ರೆ ಗೈಸ್. ಅದೇ ಭಾನುವಾರ ನೋಡ್ಕೊಂಬರ್ಬೇಕು ರಜಾ. ಹಲೋ ಗೈಸ್, ನಾನು ಏನು ಮಾಡಿದೆ ಅಂದರೆ, ನಮ್ಮ ರೆಗ್ಯುಲರಾಗಿ ತೊಗೊತೀನಿ, ಅಲ್ಲೋದೆ, ಅಲ್ಲಿ ಸಿಕ್ಕಿಲ್ಲ. ಸೊ ನನಗೆ ರೈಸ್ ಬೇಕಾಗಿತ್ತು. ಹಂಗಾಗಿ ಒಂದು 2-3 ಅಂಗಡಿ ಹುಡುಕಿದೆ, ಇಲ್ಲಿ ಓಪನ್ ಇತ್ತು. ಸೊ ಇಲ್ಲೂ ಸೇಮ್ ರೇಟಲ್ಲಿ ಸಿಕ್ತು. ನಾನು ಅನ್ನ ಬಂದು ಇನ್ನೊಂದು ಕಡೆ ಅಲ್ಲಿ ತೊಗೊಳ್ಳೋದು, ಬಟ್ ಅಲ್ಲಿ ಸಿಕ್ಕಿಲ್ಲ. ಮತ್ತು ಮನೆಗೆ ರೈಸ್ ದಾವತ್ ತೊಗೊಂಡಿದ್ದೀನಿ ಇದು. ಸೊ ನೋಡ್ಬೋದು, ಅಣ್ಣವ್ರು ತೊಗೊಂಬರ್ತಾ ಇದ್ದಾರೆ. ತೊಗೊಂಬಂದು ಗಾಡೀಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಯಾವತ್ತೂ ಅಷ್ಟೇ, ನೀವು ರೈಸ್ ತೊಗೊಳ್ಳುವಾಗ ನೋಡ್ಕೊಂಡು ತೊಗೊಳ್ಳಿ. ಇದು ನನ್ನ ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಮ್ಮ ಇನ್ನೊಂದು ಅಂಗಡಿ, ರೆಗ್ಯುಲರ್ ಅಂಗಡಿ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಆ ಅಂಗಡಿ ಕ್ಲೋಸ್ ಆಗಿತ್ತು. ಅಣ್ಣವ್ರು ತೆಗ್ದು ಗಾಡೀಲಿ ಹಾಕಿದ್ರು. ಸೊ ಇದು ಚೆನ್ನಾಗಿದೆ. ಇದು ಬಂದು ಸೋನಾ ಮಸೂರಿ ರೈಸು. ನಾನು ಆ್ಯಕ್ಚುಲಿ ತೊಗೊಳ್ಳೋದು ಸೋನಾ ಮಸೂರಿ ಇನ್ನೊಂದು ಗುಲ್ಬರ್ಗಾದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಅಂಗಡಿ ಇವತ್ತು ಭಾನುವಾರ ಇರೋದ್ರಿಂದ ಕ್ಲೋಸ್ ಆಗಿದೆ. ಸೊ ನಾನು ತೊಗೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಮನೆ ಕಡೆ ರಯ್ಯ, ಯಾಕೆಂದರೆ ಇವಾಗ ಬಂದು ನಮ್ಮ ಅಂಗಡಿ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಹೋದರೆ ನನಗೆ ರೈಸ್ ಇಲ್ಲ ಅಂದರೆ ನಾಳೆ ನನಗೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಫುಲ್ ವಿಡಿಯೋ ಮಾಡ್ತಾಯಿಲ್ಲ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇಲ್ಲ. ನಾನು ನೆಕ್ಸ್ಟ್ ವೀಕ್ ಮಾತ್ರ ಖಂಡಿತ ನಾನು ಯಾವುದಾನ ಒಂದು ವೀಕ್ ಡೇಲಿ ಮಧ್ಯಾಹ್ನ ಬಂದು ನಿಮಗೆ ರೈಸ್ದು ಫುಲ್ ಡೀಟೇಲ್ಸ್ ಕೊಡ್ತೀನಿ ಗೈಸ್. ನೋಡಿ, ನಾನು ಹಿಂದೆ ಕಾಣಿಸ್ತದೆ ಅಲ್ವಾ, ಪಿ ಆರ್ ಬಿ ಏಜೆನ್ಸಿ, ಅಲ್ಲೇ ತೊಗೊತಾ ಇದ್ದಿದ್ದು. ಬಟ್ ಅಲ್ಲಿ ಇವತ್ತು ಸಂಡೇ ಕ್ಲೋಸ್ ಆಗಿತ್ತು, ಹಂಗಾಗಿ ನಾನು ಬೇರೆ ಕಡೆ ತೊಗೊಂಡೆ ರೈಸು. ನಾನು ರೈಸ್ದು ಖಂಡಿತ ಕರೆಕ್ಟಾಗಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಕಡೆ ಕಡಲೆಪಪ್ಪು ತೊಗೊಂಡೆ. ಕಡಲೆಪಪ್ಪು ತೊಗೊಳ್ವಾಗ್ಲೂ ಅಷ್ಟೇ, ಫಸ್ಟ್ ಟೈಮು ಕೇಳಿದ್ರು ಎಷ್ಟು ಬೇಕು, 5 kg ಅಂದ ತಕ್ಷಣ ನಾರ್ಮಲ್ ಲೋ ಕ್ವಾಲಿಟಿದು ಹಾಕಿದ್ರು, ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಫೈನ್ ಕ್ವಾಲಿಟಿದು ಬೇಕು ಅಂತ ಹೇಳಿದೆ, ಫೈನ್ ಕ್ವಾಲಿಟಿ ಕೊಟ್ಟರು. ನೋಡಿ ಈ ಥರ ಫೈನ್ ಕ್ವಾಲಿಟಿ, ಯಾವತ್ತೂ ಅಷ್ಟೇ ಫೈನ್ ಕ್ವಾಲಿಟಿ ಕೇಳಿ ನೀವು. ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳುವಾಗ ಯಾಕಡೆ ಲೋ ಕ್ವಾಲಿಟಿ ಕೊಟ್ಬಿಡ್ತಾರೆ. ನೀವು ಹೇಳಿ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಫೈನ್ ಕ್ವಾಲಿಟಿ ಕೊಡಿ ಅಂತ ಅವಾಗ ಕೊಡ್ತಾರೆ ನೀಟಾಗಿ. ಓಕೆನಾ ಗೈಸ್? ಖಂಡಿತ ಮನೆಗೆ ಹೋಗ್ತಾಯಿದ್ದೀನಿ, ಸಿಗೋಣ. ಇದು ಸಾರಕ್ಕಿ ಮಾರ್ಕೆಟು, ಬನಶಂಕರಿಯಿಂದ ಡೌನ್ ಬಂದರೆ. ಅಣ್ಣ ಹೆಂಗೆ ಟೊಮೆಟೊ? 100 ರೂಪಾಯಿ 3. ಇಲ್ಲ ಅಣ್ಣ, ಯಪ್ಪ ಹೇಳಕ್ಕ. ನಮ್ಮ ಸಾರಕ್ಕಿ ಮಾರ್ಕೆಟ್ ಯಾವ ಥರ ಅಂದರೆ, ಎಲ್ಲರೂ ರಿಲಯನ್ಸ್ ಫ್ರೆಶ್ಶು ಮತ್ತು ರಾಮದಾರಿಸು ಆ ರೇಟೇ ಮಾರೋದು ಎಲ್ಲರೂ. ಎಲ್ಲ ಬಾರ್ಗೇನ್ ಮಾಡಿ ನೋಡ್ಕೊಂಡು ತೊಗೊಳ್ಳಿ ಗೈಸ್. ನೋಡಿ, ಮನೆ ಹತ್ರ ಬಂದುಬಿಟ್ಟೆ ನಾನು. ಅಷ್ಟು ಬೇಗ ಕಾಲ್ ಮಾಡ್ತಾವ್ರೆ, ಕೇಳಿಸ್ಕೊಳ್ಳಿ ಏನಂತ. ಹಲೋ, ಹಾಂ. ಅಯ್ಯೋ, ಯಾಕೆ ಇನ್ನೂ ಒಂದು 2 ಅವರ್ ಆಗುತ್ತೆ. ಹ್ಞೂ, ಯಾಕೆ? ಹಲೋ ಸರ್, कैसे हो? ಆಯಿತು, ಬಾಗಿಲು ತೆಗಿ. ಕಾಯ್ತಾ ಇದ್ದಾರೆ. ಏನು 1 ಅವರ್ ಎಲ್ಲೂ ಹೋಗೋಂಗಿಲ್ಲ ನಾವು. ಓಹ್ ಅಮ್ಮ, ಖಾರ ಮೆಣಸಿನ್ಕಾಯಿ ಇನ್ಮೇಲೆ ಈ ಮೆಣಸಿನ್ಕಾಯಿ ಸಪ್ರೇಟಾಗಿ ಇಕ್ತೀನಿ. ಏನೋ ಚೆನ್ನಾಗೈತಮ್ಮ, ಸರಿಕೆ ಭಾರಿ ಚೆನ್ನಾಗೈತೆ. ಅಪ್ಪ ತಗೋದು ಬಿಡು, ನಾನು ತಗೊಂಬರ್ತೀನಿ. ನಡಿ. ಹಾಂ, ನಡಿ. ಸೊ ಮಾರ್ಕೆಟ್ಗೆ ಹೋಗಿ ಎತ್ಕೊಂಬಂದ್ಬಿಟ್ಟೆ. ಎತ್ಕೊಂಬಂದು ಫುಲ್ ಇಟ್ಬಿಡೋದೆ. ಮನೆಗೆ ಬಂದರೆ ತುಂಬ ರಿಲೀಫು ನನಗೆ.
ಈಚೆ ಹೋಗಿದ್ನಲ್ಲ ಅದಕ್ಕೆ ಮಾಸ್ಕ್ ಹಾಕೊಂಬಿಟ್ಟೆ, ಧೂಳು ಅಂದ್ಬಿಟ್ಟು. ಈಚೆ ಹೋದ್ಮೇಲೆ ಮಾಸ್ಕ್ ಹಾಕೊಂಬಿಡ್ಬೇಕು. ಮಾರ್ಕೆಟೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಸ್ ಯೂಶ್ವಲ್ ಇವಾಗ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಬೇಕು. ಹಾಗೆ ನಮ್ಮ ಹೆಂಗ್ಸ್ ನೋಡಿ ಅವ್ರು ನಾಷ್ಟ ಮಾಡಿ ಆರಾಮಾಗಿ ಮಲಗಿದ್ದಾರೆ. ಟಿ ವಿ ನೋಡ್ತಾ ಇದ್ದಾರೆ ಅವರು. ಪೀಸ್ ಅವರು ನನಗೆ ಇದೆ ಉರಿ ಹಚ್ಚೋದವ್ರಾಗೋ ನೋಡಿ. ಆಯ್ತಾ, ನಿನಗೆ ಇಷ್ಟ ಬಂದಂಗೆ ನೀನು ಮಾಡ್ಕೊಳ್ಳೋದಾಗಿದ್ರೆ ನಾನು ಮನೇಲೇ ಇರಲ್ಲ. ಹಾಂ, ಪೌರ ಕಾರ್ಮಿಕ ಒಬ್ಬ ಹೆಣ್ಣು ಮಗಳು ಸ್ವಾಭಿಮಾನದಿಂದ ಬತ್ತತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಅವ್ರೇನೋ ಮನೇಲಿ ಇರಲ್ಲ. ಇವಾಗ ಹಳದೊಂದು ಇದು ಮಾಡ್ತಾ ಇದ್ದಾರೆ. ಇವಾಗ ಏನಕ್ಕೆ ರಘು? ಕ್ಯಾಮ್ರಾದಲ್ಲೆಲ್ಲ ಈ ಥರ ಇದ್ ಮಾಡೋದು ನೀನು? ಹಾಂ, ಹಳದೊಂದು ತೋರಿಸ್ಬಿಡ್ತಾರೆ ಅವರು. ಸೊ ಗೈಸ್, ಇವಾಗ ಸಿಂಪಲ್ ಅಡುಗೆ, ಕೊಟ್ಟವ್ರೆ, ನನಗೆ ಬಂದು ಮಲ್ಕೋ. ಸಿಂಪಲ್ ಅಡುಗೆ ನಡೀತಾ ಇದೆ. ಅವರು ಬಾಯ್ ಬಡ್ಕೊತವ್ರೆ, ಅದೇನು ತೊಂದರೆ ಇಲ್ಲ. ಗೈಸ್, ಇವತ್ತೇನು ಸ್ಪೆಷಲ್ ಅಂದರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಜಸ್ಟ್ ಮಾರ್ಕೆಟಿಂದ ಬಂದುಬಿಟ್ಟು ಇವಾಗ ಮನೆಯಿಂದ ಆರಾಮಾಗಿ ಸ್ವಲ್ಪ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಬ್ರೇಕ್ಫಾಸ್ಟ್ ಆಗಿತ್ತು. ಲಂಚ್ ಬಂದು ಇವತ್ತು ಸ್ಪೆಷಲ್, ಯಾಕಂದರೆ ಸ್ವಲ್ಪ ಕೆಮ್ಮೆಲ್ಲ ಇದೆ. ಜೀರಿಗೆ ಮೆಣಸು ರಸ ಮತ್ತು ಅದಕ್ಕೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮತ್ತು ರೆಡ್ ರೈಸ್, ಅದು ಪ್ರಿಪೇರ್ ಮಾಡ್ಕೊಂಬಿಟ್ರೆ ಆರಾಮಾಗಿರುತ್ತೆ. ಸೊ ಪೀಸಾಗಿರುತ್ತೆ ಗೈಸ್. ಬನ್ನಿ. ಸೊಪ್ಪೆಲ್ಲ ನೀಟಾಗಿ ತೊಳೆದಿಟ್ಕೊಂಬಿಟ್ಟಿದ್ದೀನಿ. ರೈಸ್ ಇಟ್ಟಿದ್ದೀನಿ. ಊಟ ಮಾಡಬೇಕು. ಏನಾದರೂ ಮೈಗೆ ಹುಷಾರಿಲ್ಲ ಅಂದರೆ ನಮ್ಮ ಮನೇಲೇ ಎಲ್ಲ ಪ್ರತಿಯೊಂದು ಐಟಮ್ ಇರುತ್ತೆ. ನೋಡಿದ್ರಿ, ನಾನು ಪೈನಾಪಲ್ ತಿಂದೆ ಆವಾಗಲೇ. ಆಮೇಲೆ ಸ್ವಲ್ಪ ಅದೊಂದು ಗೋಲಿ ಥರ ಟ್ಯಾಬ್ಲೆಟ್ ಬರುತ್ತೆ, ಅದು ತೊಗೊಂಡೆ. ಒಂದು ಸ್ವಲ್ಪ ರಿಲೀಫ್ ಆಗಿದೆ. ಸ್ಟೀಮ್ ತೊಗೊಂಡಿದ್ದೀನಿ. ಇವಾಗ ನುಗ್ಗೆಕಾಯಿ ಸೊಪ್ಪು ಪಲ್ಯ ಮತ್ತು ಇದು ಏನೋ ಜೀರಿಗೆ ಮೆಣಸು ರಸಮ್, ರೆಡ್ ರೈಸ್ ತಿಂದುಬಿಟ್ರೆ ಆಹಾ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಮುಗೀತು. ಬನ್ನಿ ನೋಡ್ತಾ ಹೋಗಿ ಯಾವ ಥರ ಮಾಡ್ತೀನಿ ನಾನು ಅಂತ. ಸೊ ಮಧ್ಯಾಹ್ನ ಲಂಚ್ಗೆ ಹೇಳಿದ್ನಲ್ಲ ಆವಾಗಲೇ. ಸೊ ಎರಡೂ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಇದು ಪಲ್ಯಗೆ, ಇದು ರಸಮ್ಗೆ. ರೈಸ್ ಆಗೋಯ್ತು. ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ಪಲ್ಯಗೆ ಯಾವಾಗಲೂ. ನೋಡಿ ಕಲರ್ ಹೆಂಗಿದೆ. ನೀವು ಬೇರೆ ಆಯಿಲೆಲ್ಲ ನೋಡ್ಬೋದು, ಎಷ್ಟು ತೆಳ್ಳಗೆ ವೈಟ್ ಪಾತ್ರೆ ಕಾಣಿಸ್ತಾ ಇರುತ್ತೆ ಆಯಿಲ್ ಹಾಕಿದ್ರೆ. ಸ್ವಲ್ಪನೇ ಆಯಿಲ್ ಹಾಕೋದು ನಾನು. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಇಂಗು ಹಾಕೊಂಡ್ಬಿಟ್ಟಿದ್ದೀನಿ. ಹಾಕೊಂಡ್ಬಿಟ್ಟು ಎಲ್ಲ ಬಾಡಿಸ್ಕೊಂಡಿದ್ದೀನಿ. ಯಾಕಂದರೆ ಹೈ ಫ್ಲೇಮಲ್ಲಿದೆ, ಬಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಬಾಣಲಿಲಿ ತಲೆ ಕಚ್ಕೊಂಡ್ಬಿಡುತ್ತೆ. ಎಲ್ಲ ಆಯಿತು. ಸೊಪ್ಪು ನೋಡೋಕೆ ಇಷ್ಟಿದೆ, ಆದರೆ ಹಾಕಿದ ತಕ್ಷಣ ಎಷ್ಟಾಗ್ಬಿಡುತ್ತೆ ನೋಡಿ. ಅಷ್ಟೇ ಸೊಪ್ಪು ಹಾಕ್ಬಿಟ್ಟೆ, ಬಾಡಿಸಾಯಿತು. ಸೊಪ್ಪು ಹಾಕ್ಬಿಟ್ಟು ಬಿಟ್ಬಿಟ್ರೆ खेल खत्म, नाटक बंद. ಇವಾಗ ಹಂಗೆ ಪಕ್ಕದಲ್ಲಿ ಹಂಗೆ ರಸಮ್ಗೆ ಆಹಾ ನುಗ್ಗೆಕಾಯಿ ಸೊಪ್ಪು ಅಂದ್ರೆ ಮಜಾ. ಎಷ್ಟು ಒಳ್ಳೆಯದು ನುಗ್ಗೆಕಾಯಿ ಸೊಪ್ಪು. ಅದು ನಮ್ಮ ಅಜ್ಜಿ ತುಂಬ ಹೇಳೋರು. ನಮ್ಮ ಅಜ್ಜಿ ಪ್ಲಸ್ ನಮ್ಮ ತಾಯಿ. ನಾನು ಯಾಕೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದರೆ ನಮ್ಮ ತಾಯಿಯಿಂದ. ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಮಸ್ಟರ್ಡ್ ಆಯಿಲ್ ಎಲ್ಲದಕ್ಕೂ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀನಿ. ಇಲ್ಲ ಆದರೆ ರಸಮ್ಗೆ ತುಪ್ಪ ಹಾಕ್ಬಿಡ್ತೀನಿ. ಬೆಟರ್, ಕೆಮ್ಮಿದೆ ಅಂದ್ರೂ ತುಪ್ಪ ಹಾಕ್ಬಿಡ್ತೀನಿ, ತೊಂದರೆ ಇಲ್ಲ. ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ. ತುಪ್ಪದಲ್ಲಿ ರಸಮ್ ಮಾಡಿದ್ರೆ ಗೈಸ್ ಏನು ಟೇಸ್ಟ್ ಅಂದರೆ ಪಾಪ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಹಾಕು ಸಾಕಪ್ಪ. ಜೀರಿಗೆ, ಒಂಚೂರು ಕರಿಬೇವು, ಒಂಚೂರು ಜೀರಿಗೆ, ಒಂದು ಸ್ವಲ್ಪ ರಾ ಹಾಕಿ ಚೆನ್ನಾಗಿರುತ್ತೆ ಅಷ್ಟೇ. ಹಿಂಗು ಘಮ 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 ಅಂತ ಇದೆ. ಘಮ 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 ಅಂತ ಇದೆ. ಈರುಳ್ಳಿ ನೀವು ಮಧ್ಯರಾತ್ರಿ ನಾನು ಎಬ್ಸಿ ಏನಾರ ಮಾಡ್ಕೊಡೋದು ನಾನು ಫಸ್ಟ್ ಎದ್ದು ಮಾಡ್ಕೊಡ್ತೀನಿ. ನಮ್ಮ ಹೆಂಗ್ಸ್ ಅನ್ಕೊತಾ ಇರ್ತಾರೆ ನಮ್ಮ ಗಂಡ ಬಿಟ್ಟಿ ಬಿಲ್ಡಪ್ ತೊಗೊಳೋದ್ರಲ್ಲಿ ನಂಬರ್ 1 ಅಂತ. ಬಿಟ್ಟಿ ಬಿಲ್ಡಪ್ ಅನ್ಕೊಳ್ಳಿ, ನಮ್ಮ ಹೆಂಗ್ಸ್ ತಾನೇ ಅನ್ಕೊಳ್ತಾರೆ. ಸೊ ಪಲ್ಯನೂ ರೆಡಿ, ರಸಮು ರೆಡಿ. ಕೊಬ್ಬರಿ ತುರಿದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯಗೆ. ನೀವೇನು ಬೇಕೋ ಹಾಕ್ಬೋದು, ಕಾಯಿ ಹಾಕ್ಬೋದು, ಕೊಬ್ಬರಿ ಹಾಕ್ಬೋದು, ನಿಮ್ಮಿಷ್ಟ ಅದು. ನುಗ್ಗೆಕಾಯಿ ಸೊಪ್ಪು ಕಹಿ ಇರುತ್ತೆ, ದೇಹಕ್ಕೆ ಕಹಿನೇ ಸೇರಿಸಿ.
ತುಂಬ ಒಳ್ಳೆಯದು. ಒಳಗಡೆ ಆರ್ಗನ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಕೈ ಎಷ್ಟು ತಿನ್ನಿಸ್ತಿರೋ ತಿನ್ನೋ ಪದಾರ್ಥ, ಹಾಗಲಕಾಯಿ ಮತ್ತು ನುಗ್ಗೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ತಿನ್ನೋಕ್ಕಾಗಲ್ಲ, ಅದರಿಂದ ಏನೋ ಮಾಡ್ತಾರೆ, ಜ್ಯೂಸ್ ಏನೋ ಮಾಡಿ ಕುಡಿತಾರೆ, ಅದು ಎಲ್ಲ ಅಷ್ಟೇ. ಕಹಿ ಸೂಪರಾಗಿರುತ್ತೆ. ಕಹಿ ಮಾತ್ರ ಮಿಸ್ ಮಾಡಿದ್ರೆ ಸೇರಿಸಿ, ದೇಹಕ್ಕೆ ಮಿಸ್ ಮಾಡಬೇಡಿ. ಪಲ್ಯ ರೆಡಿ. ಸ್ಲಿಮ್ಮಲ್ಲಿ ಇಟ್ಬಿಡ್ತೀನಿ. ಪಲ್ಯ ಆಗೋಯ್ತು. ಇವಾಗ ರಸಮ್ ನಿಟ್ಟಾಡಿಸ್ಬೇಕು. ರಸಮ್ ಏನಂದರೆ ಈ ಥರ ಕುದಿವಾಗ, ಈ ಥರ ಕುದೀತಾ ಇದೆ ನೋಡಿ, ಆ ಥರ ಕುದಿವಾಗ ರಸಮ್ಗೆ ನೀವು ಜೀರಿಗೆ ಮತ್ತು ಮೆಣಸು ರುಬ್ಬಿಟ್ಕೊಂಡಿರ್ಬೇಕು ಮನೇಲಿ, ಅದನ್ನು ಹಾಕಬೇಕು. ಸೂಪರಾಗಿರುತ್ತೆ ಅವಾಗ ನೋಡಿ. ಇದು ಪೆಪ್ಪರು, ಮೆಣಸುಕಾಳು 1-2 ಟೇಬಲ್ ಸ್ಪೂನ್ ಇರಲಿ, ಮತ್ತು ಜೀರಿಗೆ 1-2 ಟೇಬಲ್ ಸ್ಪೂನ್. ಹೋಗಿ ರಜಾ ಎಲ್ಲ ಒಳಗೆ ಸೇರಿಸ್ಬೇಕು. ಘಮ 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 ಅಂತ ಇದೆ, ಭಯಂಕರ ಇದೆ. ತಿಂದ ಅಂದರೆ ಚಪ್ಪರಿಸ್ಕೊಂಡು ಮಜಾನೇ ಬೇರೆ. ಸಿಂಪಲ್ ಅಡುಗೆ. ಇವಾಗ ಸಲಾಡ್ ಬೇಕು ತಿನ್ನೋಕ್ಕೆ, ಹಂಗಾಗಿ ಇಲ್ಲಿ ನೋಡಿ, ಬ್ರೋಕೋಲಿ, ಮಶ್ರೂಮ್, ಪನ್ನೀರ್. ಪ್ಯಾನ್ ಇಡಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಲಿವ್ ಆಯಿಲ್ ಹಾಕಬೇಕು. ಇಲ್ಲೇ ಅವರೇ ನಮ್ಮ ಡಾನು. ಆಲಿವ್ ಆಯಿಲ್ ಹಾಕಬೇಕು, ಒಂದು ಸಲಾಡ್ ಮಾಡ್ಕೊಂಬಿಡ್ಬೇಕು. ಅದು 2 ನಿಮಿಷದ ಕೆಲಸ ಅಷ್ಟೇ. ಸಾಕು. ಭಾರಿ ಇದೆ. ನನ್ನ ಗಂಡ ಮಾಸ್ಟರ್ ಶೆಫ್ ಮಾಡಿ ಮಾಸ್ಟರ್ ಚೆಫ್ ಏನು ಮಾಡಿಲ್ಲ ಗೈಸ್, ಸುಮ್ಮನೆ ಬಿಲ್ಡಪ್ ಅದೆಲ್ಲ. ಇಲ್ಲ ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಾ ನಾನು ಅಡುಗೆ ಮಾಡಲ್ಲ, ಪದೇ ಪದೇ ನಾನೇ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾರಲ್ವಾ. ಸೊ ಮಾಸ್ಟರ್ ಚೆಫ್ ಕೋರ್ಸ್ ಮುಗಿಸ್ತಿದ್ದಾರೆ, ಅದಕ್ಕೆ ಮನೇಲಿ ಟ್ರೈನಿಂಗ್ ತಗೊಳ್ತಿದ್ದಾರೆ. ಆ ಬಿಲ್ಡಪ್ ಇವ್ರಿಗೆ ಪಾಪ ಆಗ್ತಾ ಇಲ್ಲ, ಯಾಕೆಂದ್ರೆ ಇವ್ರ ಮನೆಯವ್ರ ಕಡೆ ಎಲ್ಲ ಫೋನ್ ಮಾಡ್ಬಿಟ್ಟು ರುಬ್ತಾವ್ರೆ ಅವ್ರನ್ನ. ಹಂಗೇನಿಲ್ಲ, ಬೆಳಗ್ಗೆ ನಾನ್ ತಿಂಡಿ ಮಾಡಿದ್ರೆ ದೋಸೆ ತಿಂಡಿ ನೀವ್ರು ಮಾಡಿದ್ರಾ? ಆರ್ಡ್ರ್ ಮಾಡ್ತಾರೆ ದೋಸೆ, ಐಡಿದು ಬ್ಯಾಟರ್ ಆರ್ಡ್ರ್ ಮಾಡ್ಬಿಡ್ತಾರೆ, ಅದಕ್ಕೆ ಒಂದು 5 ನಿಮಿಷ ಚಟ್ನಿ ಮಾಡಿ ಇಕ್ಬಿಡ್ತಾರೆ. ಯಾವಂತಿಂದ ನೀಚೆ ದೋಸೆ. ಏಯ್ ಕ್ಯಾಮ್ರಾ ಬೀಳುತ್ತೆ ಚಿನಿ, ಬೇಡ ಅಂದ್ರೆ ನನ್ನ ಹತ್ರ ಬಂದು ಸಿಗಾಕೊಂತಾರೆ. ನಾನು ಏನು ಮಾಡಲಿ? ಸಲಾಡ್ಗೆ ಆನಿಯನ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ರೆಡ್ ಕ್ಯಾಪ್ಸಿಕಮ್ ಹೆಂಗಿದೆ ನೋಡಿ. ವಾವ್, ಒಂಥರ ನನಗೆ ಕಿಚನಲ್ಲಿ ಕುಕ್ ಮಾಡ್ತಾಯಿದ್ರೆ ಏನೋ ನಾನು ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಇದು ದೊಡ್ಡ ಚೆಫ್ ಥರ ಫೀಲ್ ಆಗುತ್ತೆ. ಆದರೆ ಬದನೆಕಾಯಿ ಏನೂ ಇಲ್ಲ, ನಾನು ನಾರ್ಮಲ್ಲೇ ಮನೇಲಿ ಆರಾಮಾಗಿ ನನಗೆ ನಾನು ಕುಕ್ ಮಾಡ್ಕೊಂಡು ನನ್ನ ಹೆಂಡ್ತಿಗೆ ನಾನು ಕುಕ್ ಮಾಡಿಕೊಟ್ರೆ ಸಾಕು. ಹಂಗೆ ಅಪ್ಪ. ಸೂಪರ್ ಆಗಿದೆ. ನುಗ್ಗೆಕಾಯಿ ಪಲ್ಯ ಅಂತೂ ನಮ್ಮಮ್ಮ ಜ್ಞಾಪನ ಬಂದ್ಬಿಟ್ರು. ಅಮ್ಮ ನಿನ್ನಷ್ಟು ಮಾಡಿಲ್ಲ ಅಂದ್ರೆ ಒಂದು ರೇಂಜಿಗೆ ಮಾಡಿದ್ದೀನಮ್ಮ. ತುಂಬ ಚೆನ್ನಾಗಿದೆ ವಯಸ್ಸು, ಅಷ್ಟು ಮಾತಾಡೋಂಗೇ ಇಲ್ಲ. ಈ ಥರ ಯಾವಾಗಲೂ ತಟ್ಟೆಯಲ್ಲಿ ಫುಲ್ಲಾಗಿರಲಿ. ಸೊಪ್ಪು, ಸಲಾಡು ಮತ್ತು ರಸಮ್, ಸಾಂಬಾರು, ಯಾವುದಾದ್ರೂ ರೆಡ್ ರೈಸ್. ಸೊ ನೀವು ಈ ಥರ ತಿಂದರೆ ಸೂಪರ್ ಹೆಲ್ತಿಯಾಗಿರ್ತೀರ. ಓಕೆನಾ? ನಾನು ತಿಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಓಕೆ, ಸಿಗೋಣ.